KPSC ಏನು ಹಗರಣ ಆಗ್ತಿದೆ. ಸುಮಾರು 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಮತ್ತು KPSC ಸೆಕ್ರೆಟರಿ ಜ್ಯೋತಿ ಮೇಡಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಗವರ್ನರ್ಗೂ ಕೊಟ್ಟಿದ್ದೀನಿ. ಆ ಒಂದು ಹಿನ್ನೆಲೆಯಿಂದ KPSC ಚೇರ್ಮನ್ ಮಾಜಿ ಏನು ಸಾವಕಾರ್ ಶಿಕ್ಷಕರ್ ಅವರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಅದ ನಂತರ ವೆಟರ್ನರಿ ಆಫೀಸರಲ್ಲಿ 1 ತಿಂಗಳು ಮುಂಚೆನೇ ನಾವು KPSC ಸೆಕ್ರೆಟರಿ ಮತ್ತು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಬಿಕಾಸ್ ಯಾಕೆಂದ್ರೆ ಅವಾಗ ಇನ್ನೂ ರಿಸಲ್ಟ್ಸ್ ಬಂದಿರಲಿಲ್ಲ. ಏಜೆಂಟ್ ಥ್ರೂ ಕರಪ್ಷನ್ ಆಗ್ತಾ ಇತ್ತು. ಏಜೆಂಟ್ ಇಟ್ಕೊಂಡು ನಂಬರ್ ಕ್ಯಾಂಡಿಡೇಟ್ಸ್ ಕಾಲ್ ಮಾಡ್ತಾ ಇದ್ರು. ಅಂಥವ್ರ ಮೇಲೆ ನಾವು FIR ಮಾಡಿದ್ವಿ. ಅದ್ರ ನಂತರ ಲಾಸ್ಟ್ 2-3 ದಿನದಿಂದ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಸ್ಟೂಡೆಂಟ್ಸ್ನ ಕರ್ಕೊಂಡೋಗಿ ನಾವು FIR ಮಾಡಿಸಿದ್ದೀವಿ. ಅಂದರೆ FIR 2-3 ದಿನದಿಂದ ನಾವು ತೊಗೊಂತಿರಲಿಲ್ಲ, ಬರೀ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ರು. ನಿನ್ನೆ ತುಂಬ ಹೈಯರ್ ಲೆವೆಲ್ಗೆ ಡಿಸ್ಕಷನ್ ಮಾಡಿ ರಾತ್ರಿ 3 ಗಂಟೆ ತನಕ ಅಲ್ಲೇ ಇದ್ದು FIR ಮಾಡಿಸಿದ್ದೀವಿ. FIR ವೆಟರ್ನರಿ ಆಫೀಸರಲ್ಲಿ ಸುಮಾರು 28-29 ಜನ ಕ್ಯಾಂಡಿಡೇಟ್ಸು ಹೊರಗಡೆ ಸ್ಟೇಟಿಗೆ ಕರ್ಕೊಂಡೋಗಿ ಅವ್ರನ್ನ ಕ್ವಶನ್ ಪೇಪರ್ ಮಗ್ ಮಾಡಿಸಿ ತೊಗೊಂಬಂದು ಖಾಲಿ ಬಿಟ್ಟಿದ್ದಾರೆ. ಮತ್ತು OMR ಶೀಟ್ ಖಾಲಿ ಬಿಟ್ಟು ಬಂದಿರೋದನ್ನ ಅವ್ರನ್ನ ಎಂಟ್ರಿ ಫಿಲ್ ಮಾಡಿಕೊಂಡು KPSC ಕರಪ್ಷನ್ ಆಗಿದೆ. ಒಂದೊಂದು ಹುದ್ದೆಗೆ 60 ಲಕ್ಷ 80 ಲಕ್ಷ ದುಡ್ಡು ತೊಗೊಂಡು ಹುದ್ದೆಗಳನ್ನು ಮಾರ್ಕೊಂಡಿದ್ದಾರೆ. ನಾವು ಅದನ್ನು ಪ್ರಶ್ನೆ ಮಾಡಿರೋದಕ್ಕೆ ಇವತ್ತು ಅಶ್ವವೇಗ ಏನು ನ್ಯೂಸ್ ಚಾನಲ್ಲು ಆಲ್ರೆಡಿ 1 ತಿಂಗಳು ಮುಂಚೆ FIR ಮಾಡಿದ್ದಾರೆ. ನಾವು ಏನು ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ನಾವು ಏನು ಡ್ರಾಮಾ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ನ್ಯಾಯ ನೀತಿಯಿಂದ ನೀವು ನ್ಯೂಸ್ ಚಾನಲ್ ಇರಲಿರೋಂಥ ನ್ಯೂಸ್ ಚಾನಲ್ ತೋರಿಸಿ, ಸಾಮಾಜಿಕ ಕಳಕಳಿ ಇರಬೇಕು ಯಾವುದೇ ನ್ಯೂಸ್ ಚಾನಲ್ಗೆ. ಇವತ್ತು ಆಗಿರೋಂಥ FIR ಏನು ವಿಕ್ಟಿಮ್ಸ್ ಇದ್ದಾರೆ ಕ್ಯಾಂಡಿಡೇಟ್ಸು, ಅವರೇ ನಮ್ಮ ಆಫೀಸಿಗೆ ಬಂದು ಕರ್ಕೊಂಡೋಗಿರೋದು. ಇವತ್ತಿನ ತನಕ ಯಾವ ಸ್ಟೂಡೆಂಟ್ಸ್ಗೂ ನಾನು ಯಾರಿಗೂ ಫೋನ್ ಮಾಡಿ ಇಂಥ ಹೋರಾಟಕ್ಕೆ ಬನ್ನಿ ಅಂತ ಕರೆದಿಲ್ಲ. ಅವರಿಗಾಗಿರೋ ಅನ್ಯಾಯದನ್ನ ನಾವು ಅವರೇ ಬಂದು ಹುಡುಕೊಂಡು ಕರ್ಕೊಂಡೋಗಿ ಹೋರಾಟ ಮಾಡಿರೋ ಅಂಥದ್ದು. ಆದರೆ ಅಶ್ವವೇಗ ನ್ಯೂಸ್ ಚಾನಲರು ನಾನೇ ಫೋನ್ ಮಾಡಿದ್ದೀನಿ ಕ್ಯಾಂಡಿಡೇಟ್ಸ್ಗೆ ಅಂತೇಳಿ. ನನಗೇನು ಬಂದಿದೆ, ನಾನು ಯಾವುದೇ ಒಂದು ನ್ಯೂಸ್ ಚಾನಲ್ಗೆ ಪ್ಲೀಸ್ ದಯವಿಟ್ಟು, ಯಾಕೆಂದರೆ ಇಲ್ಲಿವರೆಗೂ ಎಲ್ಲ ಹೋರಾಟಕ್ಕೂ ಸ್ಪಂದಿಸಿ ಹಲವಾರು ಬದಲಾವಣೆಗಳಾಗಿದೆ. ನಾನು ಅಶ್ವವೇಗ ನ್ಯೂಸ್ ಚಾನಲ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಅನ್ನೆಸೆಸರಿ ವಿಡಿಯೋಸನ್ನು KPSC ನಾನು ವಿರುದ್ಧ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲಿ. ನಾನು 1 ತಿಂಗಳು ಮುಂಚೆನೇ ಹೇಳ್ತೀನಿ, ಇವತ್ತಿಂದಲ್ಲ, ಸುಮಾರು 5-6 ವರ್ಷದಿಂದ KPSC ಮೆಂಬರ್ಸು, ಅಲ್ಲಿರೋಂಥ ಅಧಿಕಾರಿಗಳು, ಸಾವಕಾರ್ ಶಿವಶಂಕರಪ್ಪ ಈಗ ಮಾಜಿ ಏನು ಚೇರ್ಮನ್ ಇದ್ರು, ಅವರು ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ. 100 ಕೋಟಿ ಹಗರಣ ಆಗಿದೆ. ಇದನ್ನ CBI ತನಿಖೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಬಿಡಬೇಡೋದು. ಇದರಲ್ಲಿ ಮಧ್ಯವರ್ತಿಗಳು ಎಲ್ಲ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಚೇರ್ಮನ್ಸ್ ಮೆಂಬರ್ಸ್ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಯಾರ್ಯಾರು ಎಲ್ಲೆಲ್ಲಿ ಇಷ್ಟಿಷ್ಟು ಲೂಟಿ ಮಾಡಿದ್ದಾರೆ, ದಯವಿಟ್ಟು ಆ ಥರ ನ್ಯೂಸ್ ಚಾನಲ್ ತೋರಿಸಿ. ನಾನು ಯಾವುದೇ ಕಾರಣಕ್ಕೂ ಯಾವುದೇ ಪರ್ಸ್ನಲಿ ಅಂದರೆ ನ್ಯೂಸ್ ಚಾನಲ್ ಇರ್ಬೋದು, ಯಾವುದೇ ವ್ಯಕ್ತಿ ವಿರುದ್ಧ ಮತ್ತು ರಾಜಕೀಯ ಪಕ್ಷಗಳ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತೀವಿ. ದಯಮಾಡಿ ಆ ವಿಕ್ಟಿಮ್ಸು ಪಾಪ ಗೋಲ್ಡ್ ಮೆಡಲಿಸ್ಟ್ ತೊಗೊಂಡಿರ್ತಾರೆ, ವೆಟರ್ನರಿ ಆಫೀಸರಲ್ಲಿ ರ್ಯಾಂಕ್ ಬಂದಿಲ್ಲ, KPSC ಅಧ್ಯಕ್ಷರು ಸಾವಕಾರ್ ಶಿವಶಂಕರಪ್ಪ ಅವರು ಸಂಬಂಧಿಕರು ಲಿಸ್ಟಲ್ಲಿ ಇದ್ದಾರೆ, ಟಾಪ್ ಸ್ಕೋರು 450, 460, 490 ತನಕ ತಗೊಂಡಿದ್ದಾರೆ. ಆ ನ್ಯೂಸ್ನ ತೋರಿಸಿ. ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತಾ ಇಲ್ಲ, ಅದನ್ನು ತೋರಿಸಿ. ಒಂದು FIR ಮಾಡ್ತಾ ಇಲ್ಲ, 2-3 ದಿನ ಕಾಯಬೇಕು, ಅದನ್ನು ತೋರಿಸಿ. ದಯವಿಟ್ಟು ಎಲ್ಲ ನ್ಯೂಸ್ ಚಾನಲ್ಗೆ ಮನವಿ ಮಾಡ್ಕೊತೀನಿ, ಈ ಒಂದು FIR ಆಗಿರೋದ್ರ ಬಗ್ಗೆ ಸೀರಿಯಸ್ ಕ್ರಮ ತಗೊಳ್ಳಿ. ರಾಜ್ಯ ಸರ್ಕಾರ ಇದನ್ನ ಏನೋ ಒಂದು ಅಂದರೆ ಎಲ್ಲ ಕರಪ್ಟ್ ಇದ್ದಾರೆ. KPSC ಮೇಲೆ ಸೀರಿಯಸ್ ಆಗಿ ನೀವು ಕ್ರಮ ತಗೊಳ್ಳಿ. ಯಾರೇನಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಬರೀ ಶಿಕ್ಷೆ ಆಗೋದಂತಲ್ಲ, ಅವ್ರನ್ನ ಗಲ್ಲಿಗೆ ಅಂತ ಕೆಲಸ ಮಾಡಿ ಇವತ್ತು ದುಡ್ಡು ಕೊಟ್ಬಿಟ್ಟು ಯಾರನ್ನ ಬೇಕಾದ್ರೂ ಕೊಂಡ್ಕೊಂತಾ ಇದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮನ್ನ ನೀವು ಏನು ಮಾಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ದುಡ್ಡಿಂದ ಇವತ್ತು ನೀವು ಕೊಂಡ್ಕೊಬೋದು ಯಾರನ್ನಾದ್ರೂ, ಆದರೆ ಸತ್ಯ ಒಂದು ದಿವಸ ಹೊರಗಡೆ ಬರುತ್ತೆ. ಈ ಒಂದು ವಿಚಾರನ KPSC ಹಗರಣನ ನೀವು CBI ತನಿಖೆ ಕೊಡಿ. ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳ KPSC ಮತ್ತೆ ಮಧ್ಯವರ್ತಿಗಳ ಅಧಿಕಾರಿಗಳನ್ನ ಎಲ್ಲರನ್ನೂ ಗಲ್ಲು ಶಿಕ್ಷೆ ಏರಿಸಿ. ಒಬ್ಬೊಬ್ರು ಏಜೆಂಟ್ಸ್ ಮುಖಾಂತರ ಮತ್ತೆ KPSC ಮೆಂಬರ್ಸು, KS ಅಲ್ಲಿ ಇರ್ಬೋದು, ವೆಟರ್ನರಿ ಆಫೀಸರು, CTI, PDO ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ಸ್ಕ್ಯಾಮ್ ಆಗಿದೆ. ಅದನ್ನ ತೋರಿಸಿ. ದಯವಿಟ್ಟು KPSC ಆಗಿರೋಂಥದ್ದನ್ನ CBI ಕೊಡಿ. ರಾಜ್ಯ ಸರ್ಕಾರ ಇದನ್ನ ತುಂಬಾ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. FIR ಇದು ಸ್ಟೂಡೆಂಟ್ಸ್ ಥ್ರೂ ಕೊಡ್ತಿರೋಂಥ FIR ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ FIR ಆಗಿರೋಂಥ ವ್ಯಕ್ತಿಗಳ ಮೇಲೆ ಮತ್ತು KPSC ಮೆಂಬರ್ಸ್ ಮೇಲೆ ಸೀರಿಯಸ್ ಆಗಿ ತನಿಖೆ ನಡೆಸಿ. ಇದನ್ನ ಯಾರು ಇದರಲ್ಲಿ ಕಲ್ಪ್ರಿಟ್ ಇದ್ದಾರೆ ಅವ್ರನ್ನ ಜೈಲಿಗೆ ಕಳಿಸಿ ಗಲ್ಲಿಗೇರ್ಸಂತ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊತೀನಿ. ನಮಗೇನು ಸಪೋರ್ಟ್ ಮಾಡಿದಿರಾ ಎಲ್ಲ ನ್ಯೂಸ್ ಚಾನಲರು, ಇಡೀ ರಾಜ್ಯದ ಜನತೆಗಳಿಗೆ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.